ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಗೌತಮ್ ಅದಾನಿ ಭೇಟಿಗೆ ವಿಪಕ್ಷ ನಾಯಕ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಅದಾನಿ ಭೇಟಿಯನ್ನ ಕೊಟ್ಟಿದ್ರು. ಯಾಕಾಗಿ ಈ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ ವಿಪಕ್ಷದವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಗೌತಮ್ ಅದಾನಿ ಭೇಟಿಗೆ ವಿಪಕ್ಷ ನಾಯಕ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಾನಿ ಭೇಟಿಗೆ ರಾಹುಲ್ ಗಾಂಧಿ ಅನುಮತಿಯನ್ನ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಅದಾನಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕರ್ನಾಟಕದಲ್ಲಿ ಅವರನ್ನ ಈ ರೀತಿಯಾಗಿ ಸ್ವಾಗತ ಮಾಡಿಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ? ಅದಾನಿ ಸುರಂಗ ಯೋಜನೆ ಬಗ್ಗೆ ರಾಹುಲ್ ಮಾತನಾಡ್ಲಿ ಅನ್ನುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನೋಡಿ, ಇವತ್ತು ಭಾನುವಾರ ಆದಿದ್ರಿಂದ ಒಂದ್ ಕಡೆ ವಿಮಾನ ಪ್ರಯಾಣ ಅಂತ ಹೇಳಿ ಬೆಳೆಸಬೇಕು ಅಂತ ಹೇಳಿ ಅವರು ವಾಪಸ್ ತೆರಳುವಂತಹ ಸಂದರ್ಭದಲ್ಲಿ ಅದಾನಿ ಅವರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿ ಕಾಲಾವಕಾಶವನ್ನ ತೆಗೆದುಕೊಂಡು ಗೌತಮ್ ಅದಾನಿ ಅವರು ಭೇಟಿಯನ್ನ ಕೊಟ್ಟಿದ್ರು. ಈ ಭೇಟಿ ಒಂದಷ್ಟು ರಾಜಕೀಯ ವಲಯದಲ್ಲೂ ಸಾಕಷ್ಟು ಕುತೂಹಲಕ್ಕೂ ಕೂಡ ಮನೆ ಮಾಡಿತ್ತು. ಒಂದಷ್ಟು ಟೆಂಡರ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಭೇಟಿ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಾಗಾಗಿ ಈ ಭೇಟಿ ಎಷ್ಟರ ಮಟ್ಟಿಗೆ ಸರಿ? ಒಂದು ಕಡೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಅವರ ಭೇಟಿಗೆ ಅವಕಾಶವನ್ನ ಕೊಡುವುದಿಲ್ಲ. ಈ ಅವಕಾಶ ಈಗ ಕರ್ನಾಟಕದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಸಮ್ಮತಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ವಿರೋಧವನ್ನ ಮಾಡ್ತಾರೆ. ಬಟ್ ಆದ್ರೆ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡ್ಕೊಳ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ, ಕೂತು ಚರ್ಚೆ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕಲ್ವಾ? ಅದಾನಿ ಸುರಂಗ ಯೋಜನೆ ಬಗ್ಗೆ ರಾಹುಲ್ ಮಾತನಾಡ್ಲಿ ಒಮ್ಮೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ವ್ಯಂಗ್ಯವಾಡಿದ್ದಾರೆ.